ಗಸ್ಪ್ಯಾಚೊ ಇದೊಂದು ಸ್ಪೇನಿನ ಒಂದು ಚಿಲ್ಡ್ ಸೂಪು. ಬನ್ನಿ ಮಾಡೋಣ. ಇದಕ್ಕೆ ಬೇಕಾಗಿರೋದು ಒಂದು ಸೌತೆಕಾಯಿ, ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ, 2 ಟೊಮೆಟೊ, ಒಂದು ಕ್ಯಾಪ್ಸಿಕಮ್ಮು, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸು, ಶುಂಠಿ, ಲಿಂಬೆಹಣ್ಣು ಇಷ್ಟೇ. ಇನ್ನಿಷ್ಟು ಕೊಚ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು ಅಷ್ಟೇ. ಇದು ಬೇಸಿಗೆಗಾಲದಲ್ಲಿ ಮಾಡುವ ಸೂಪು. ಜೊತೆಗೆ ಇದು ಆಪ್ಷನಲ್ ಆಗಿ ಒಂದು ಬ್ರೆಡ್ಡನ್ನು ನೆನೆಸ್ಕೊಂಡಿದ್ದೇನೆ ನೀರಲ್ಲಿ. ಇದು ಸೂಪಿಗೋಸ್ಕರ. ಇದು ಆಪ್ಷನಲ್ಲು ಕಂಪ್ಲೀಟ್ಲಿ. ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಬೇರೆದವ್ರು ಬೇಡ. ಆಯಿತಾ? ಬನ್ನಿ ಇದಿಷ್ಟನ್ನ ಬ್ಲೆಂಡ್ ಮಾಡ್ಕೊಬಿಡೋಣ. ಇವಾಗ ಇದು ಬ್ಲೆಂಡ್ ಆಗಿದೆ. ನೀವು ನೋಡ್ತಾ ಇರುವಾಗೆ ನಾನು 2 ಬೌಲ್ ತಗೊಂಡಿದ್ದೇನೆ. ಒಂದು ಅರ್ಧ ಬ್ಲೆಂಡ್ ಆಗಿರೋ ಮಿಕ್ಸ್ಚರ್ ಒಂದಕ್ಕೆ ಹಾಕ್ತಾ ಇದ್ದೇನೆ, ಮತ್ತೊಂದು ಸ್ವಲ್ಪ ಮಿಕ್ಸ್ಚರ್ ಮತ್ತೊಂದಕ್ಕೆ ಹಾಕ್ತಾ ಇದ್ದೇನೆ. ಇದು ನಾನು ಇಂಡಿಯನ್ ಸ್ಟೈಲಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದೇನೆ ಇದಕ್ಕೆ. ಈಗ ಇದು ದಪ್ಪ ಇದ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಚೆನ್ನಾಗಿ ಶೇಕ್ ಮಾಡಿ ಅದನ್ನ ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ. ನನಗೆ ಈ ಥರ ಹೊಸ ಹೊಸ ರೆಸಿಪಿ ಅಂದರೆ ತುಂಬ ಇಷ್ಟ. ಬೇರೆ ದೇಶದ್ದಾಗಿರಲಿ ನಮ್ಮ ದೇಶದ್ದಾಗಿರಲಿ ಮಾಡಿ ತಿನ್ನೋದು. ಇದಕ್ಕೊಂದು ಸ್ವಲ್ಪ ಮತ್ತು ಇದೊಂದು ಸ್ವಲ್ಪ ಹಾಕ್ತಾಯಿದ್ದೇನೆ. ಇದೊಂದು ಚೂರು ಉಳಿಸ್ಕೊಂಡಿದ್ದೇನೆ. ಇದರಲ್ಲಿ ಆ ನೆನೆಸಿರೋ ಬ್ರೆಡ್ ಏನಿದೆಯಲ್ಲ ಅದನ್ನ ಸ್ವಲ್ಪ ಹಿಂಡಿ ನಾನು ಈ ಥರ ಮುದ್ದೆ ಮಾಡ್ಕೊಂಡಿದ್ದೇನೆ. ಅದನ್ನ ಇದರಲ್ಲಿ ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಬಿಡೋಣ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಆದರೆ ಟ್ರೆಡಿಷ್ನಲ್ ರೆಸಿಪಿದಲ್ಲಿ ಇದು ಇರುತ್ತಂತೆ, ಸ್ಪೇನಿನ ರೆಸಿಪಿದಲ್ಲಿ. ಇದನ್ನು ಒಂದೇ ಬೌಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೋಡಿದಾಗೆ ಇದು ನಾನು 2 ಬೌಲಿಗೆ ಮಿಕ್ಸ್ ಮಾಡ್ತಾ ಇಲ್ಲ ಬ್ರೆಡ್ಡ, ಒಂದೇ ಬೌಲಿಗೆ ಬ್ರೆಡ್. ಓಕೆನಾ? ಈಗ ಇದರಲ್ಲಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು 2 ಬೌಲಿಗೂ ಹಾಕ್ಕೋತಾ ಇದ್ದೇನೆ. ಮತ್ತು ಡೆಫಿನೆಟ್ಲಿ ಉಪ್ಪು, ಇದು ರುಚಿಗೆ ತಕ್ಕಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಎರಡರಲ್ಲೂ. ಇದು ನಾನು ಇಂಡಿಯನ್ ಟೇಸ್ಟ್ ಬರಬೇಕಲ್ಲ, ಇದು ಆ್ಯಕ್ಚುಲಿ ಆಲಿವ್ ಆಯಿಲ್ ಜೊತೆ ಮಾಡ್ತಾರೆ, ಆದರೆ ಆಲಿವ್ ಆಯಿಲ್ ತುಂಬ ಕಾಸ್ಟ್ಲಿ. ನಾನು ಇಲ್ಲಿ ಬಳಸೋದು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್. ಈಗ ಒಂದು ಒಗ್ಗರಣೆ ಹೊಟ್ಟಲ್ಲಿ ಕೊಬ್ಬರಿ ಎಣ್ಣೆಗೆ ನಮ್ಮ ನಾರ್ಮಲ್ ಒಗ್ಗರಣೆಗೆ ಏನೇನು ಹಾಕ್ತೀರಾ ಅದೇ ಹಾಕ್ತಾಯಿದ್ದೇನೆ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಮತ್ತು ಇದು ಕರಿಬೇವು, ಇದಿಷ್ಟೇ ಹಾಕಿ ಒಗ್ಗರಣೆ ಮಾಡಿ ಚಟಪಟ ಆದಮೇಲೆ ಒಂದೇ ಒಂದು ಬೌಲಿಗೆ ಹಾಕ್ತಾಯಿದ್ದೇನೆ. ಆ ಬ್ರೆಡ್ಡಿನ ಬೌಲಿಗಲ್ಲ, ಈ ಕಡೆ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಆಯಿತಾ? ಇದು ಅನ್ನದ ಜೊತೆಗೆ ಹಸಿ ಅಂತಾರಲ್ಲ, ಹಸಿ ಆ ಥರ ನೆಂಚ್ಕೊಂಡು ತಿನ್ನೋಕ್ಕೆ, ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಮಾಡ್ತಾಯಿದ್ದೇನೆ. ಇದಕ್ಕೆ ಒಗ್ಗರಣೆ ಆ್ಯಕ್ಚುಯಲ್ ರೆಸಿಪಿದಲ್ಲಿ ಇದಿಲ್ಲ, ಆದರೆ ನಾವು ಇಂಡಿಯನ್ ವರ್ಷನಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಬೌಲನ್ನು ಚಿಲ್ ಮಾಡಬೇಕು. ಇದು ಆ್ಯಕ್ಚುಲಿ ಚಿಲ್ಡ್ ಸೂಪು ಗಸ್ಪ್ಯಾಚೊ ಅಂದರೆ. ಈಗ ಇದು ಚಿಲ್ ಆಗಿದೆ ಫ್ರಿಜ್ಜಲ್ಲಿ. ಅದನ್ನ 2 ತಾಸು ಆದಮೇಲೆ ತೆಗೆದು ನಾನು 1 ಚಮಚ ಇದಕ್ಕೂ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೇನೆ. ಆಮೇಲೆ ಅರ್ಧ ಕಡಿ ಒಂದು ಚಿಕ್ಕ ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೇನೆ. ಇದು ಚಿಲ್ಡ್ ಸೂಪು, ಸಮ್ಮರ್ ಸೂಪು ಇದು. ಆಮೇಲೆ ಇಂಡಿಯನ್ ಟಚ್ ಕೊಡೋಕ್ಕೆ ಮೇಲಿಂದ ಸೇವು. ಇದು ಅಲ್ಲಿ ಸ್ಪೇನ್ ಅವ್ರು ನೋಡಿದ್ರೆ ಬೈತಾರೆ ನನಗೆ, ಏನು ಮಾಡ್ತಾಯಿದ್ಯಾ ನಮ್ಮ ರೆಸಿಪಿದು ಅಂತ. ನಾನಂತೂ ಹೀಗೆ ತಿನ್ನೋದಪ್ಪ, ನನಗಿದೆ ಇಷ್ಟ. ಬಿಸಿಲಿಂದ ಬಂದು ತಿನ್ನೋಕ್ಕೆ ಅಂತ ಇದು ಮಾಡ್ಕೊಂಡು ತಿಂತಾಯಿದ್ದೇನೆ ನಾನು. ನೋಡಿ, ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗೇ ಇದೆ, ಟೇಸ್ಟು ಕೂಡ ಚೆನ್ನಾಗಿದೆ. ನಾನು ತಿಂದಿದ್ದೇನೆ ಇದೊಂದು ಸತಿ. ನೀವು ಮಾಡ್ಕೊಂಡು ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಇದು ಹಸಿನ ಒಗ್ಗರಣೆ ಹಾಕಿದ್ದು ಗಸ್ಪ್ಯಾಚೊ ಸೂಪನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು. ಇದು ಬ್ರೆಡ್ ಇರದೇ ಹೋಗಿದ್ದು. ಆಯಿತಾ? ಈ ಥರ ಸಿಂಪಲ್ ರೆಸಿಪಿ ನಿಮಗೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.